ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಂಟಿನ್ಯೂ ಆಗಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನೇ ಒಂದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡು ಕ್ವಶನ್ಸ್ ಆ್ಯಂಡ್ ಆನ್ಸರ್ನ ಮಾಡಿದ್ದೆ. ಇವಾಗ ಅದೇ ಸಬ್ಜೆಕ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ, ಇಂಪಾರ್ಟೆಂಟ್ ಆಗಿರೋ ಅಂಥ ಕ್ವಶನ್ನ ಇಲ್ಲಿ ತೊಗೊಂಡು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. Next one, if level of modulation is increased dash power is increased ಅಂತ ಕೇಳಿದರೆ, ಇಫ್ ಲೆವೆಲ್ ಆಫ್ ಮಾಡ್ಯುಲೇಷನ್ ಇನ್ಕ್ರೀಸ್ಡ್ ಆದರೆ ಯಾವ ಒಂದು ಪವರ್ ಈಸ್ ಇನ್ಕ್ರೀಸ್ಡ್ ಆಗುತ್ತೆ ಅಂತ ಅಂದರೆ ಸೈಡ್ ಬ್ಯಾಂಡ್ ಪವರ್ ಈಸ್ ಇನ್ಕ್ರೀಸ್ಡ್ ಆಗುತ್ತೆ. ಆನ್ಸರ್ ಈಸ್ ಸೈಡ್ ಬ್ಯಾಂಡ್. ಇಫ್ ಲೆವೆಲ್ ಆಫ್ ಮಾಡ್ಯುಲೇಷನ್ ಈಸ್ ಇನ್ಕ್ರೀಸ್ಡ್, side band power is also increased. Next one, in TV transmission picture signal is dash modulated ಅಂತ ಕೇಳಿದರೆ, ಇನ್ನು TV ಟ್ರಾನ್ಸ್ಮಿಷನ್ ಅಲ್ಲಿ ಪಿಕ್ಚರ್ ಸಿಗ್ನಲ್ಸು ಯಾವ ಒಂದು ಮಾಡ್ಯುಲೇಟೆಡ್ ಅಲ್ಲಿ ಇರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ, ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಂಪ್ಲಿಟ್ಯೂಡ್ ಆಗುತ್ತೆ. ಇನ್ನು TV ಟ್ರಾನ್ಸ್ಮಿಷನ್ ಪಿಕ್ಚರ್ ಸಿಗ್ನಲ್ ಈಸ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು, ಇನ್ ಎ ರೇಡಿಯೋ ರಿಸೀವರ್ ನಾಯ್ಸ್ ಇಸ್ ಜನರಲಿ ಡೆವಲಪ್ಡ್ ಅಟ್ ಡ್ಯಾಶ್ ಅಂತ ಕೇಳಿದರೆ, ಇಲ್ಲ ಆನ್ಸರ್ ಬಂದ್ಬಿಟ್ಟು RF ಸ್ಟೇಜಲ್ಲಿ ಈ ಒಂದು ನಾಯ್ಸು ಜನರಲಿ ಡೆವಲಪ್ ಆಗುತ್ತೆ. ಯಾವ ಸ್ಟೇಜಲ್ಲಿ ಅಂತ ಅಂದರೆ, ಇನ್ ರೇಡಿಯೋ ರಿಸೀವರಲ್ಲಿ ಯಾವ ಒಂದು ಸ್ಟೇಜಲ್ಲಿ ನಾಯ್ಸು ಡೆವಲಪ್ ಆಗುತ್ತೆ ಅಂತ ಅಂದರೆ ಜನರಲ್ ಆಗಿ RF ಸ್ಟೇಜಲ್ಲಿ. ಆನ್ಸರ್ ಇಸ್ RF ಸ್ಟೇಜ್. ಇವನ್ನು ಮ್ಯಾನ್ ಮೇಡ್ ನಾಯ್ಸ್ ಆರ್ ಡ್ಯಾಶ್ ವೇರಿಯೇಷನ್ಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಂಪ್ಲಿಟ್ಯೂಡ್ ಆಗುತ್ತೆ. ಮ್ಯಾನ್ ಮೇಡ್ ನಾಯ್ಸ್ ಆರ್ ಡ್ಯಾಶ್ ವೇರಿಯೇಷನ್ಸ್ ಅಂತ ಅಂದರೆ ಆಂಪ್ಲಿಟ್ಯೂಡ್ ವೇರಿಯೇಷನ್ಸ್. ಆನ್ಸರ್ ಇಸ್ ಆಂಪ್ಲಿಟ್ಯೂಡ್. ನೆಕ್ಸ್ಟ್ ಒನ್ ಕ್ವಶನ್ ಬಂದ್ಬಿಟ್ಟು, ಸೂಪರ್ ಹೆಟ್ರೋಡೈನ್ ಪ್ರಿನ್ಸಿಪಲ್ ರೆಫರ್ಸ್ ಟು ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸೂಪರ್ ಹೆಟ್ರೋಡೈನ್ ಪ್ರಿನ್ಸಿಪಲ್ ರೆಫರ್ಸ್ ಟು ಒಬ್ಟೈನಿಂಗ್ ಲೋಯರ್ ಫಿಕ್ಸ್ಡ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಗುತ್ತೆ. ಆನ್ಸರ್ ಏನು ಅಂತ ಅಂದರೆ ಲೋಯರ್ ಫಿಕ್ಸ್ಡ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ. ಸೊ ನೆಕ್ಸ್ಟ್ ಒನ್, ಮೋಸ್ಟ್ ಆಫ್ ದ ಆಂಪ್ಲಿಫಿಕೇಶನ್ ಇನ್ ಎ ಸೂಪರ್ ಹೆಟ್ರೋಡೈನ್ ರಿಸೀವರ್ ಅಕ್ಕರ್ಸ್ ಅಟ್ ಡ್ಯಾಶ್ ಸ್ಟೇಜ್ ಅಂತ ಇದೆ. ಈ ಒಂದು ಸೂಪರ್ ಹೆಟ್ರೋಡೈನ್ ರಿಸೀವರಲ್ಲಿ ಆಂಪ್ಲಿಫಿಕೇಶನ್ ಯಾವ ಒಂದು ಸ್ಟೇಜಲ್ಲಿ ಅಕ್ಕರ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು IF ಸ್ಟೇಜ್ ಅಂತ ಇದೆ. ರೈಟ್ ಆನ್ಸರ್ ಏನು ಅಂತ ಅಂದರೆ IF ಸ್ಟೇಜ್. ಮೋಸ್ಟ್ ಆಫ್ ದ ಆಂಪ್ಲಿಫಿಕೇಶನ್ ಇನ್ ಎ ಸೂಪರ್ ಹೆಟ್ರೋಡೈನ್ ರಿಸೀವರ್ ಅಕ್ಕರ್ಸ್ ಅಟ್ IF ಸ್ಟೇಜ್. AVCD ಫುಲ್ ಫಾರ್ಮ್ ಕೇಳಿದೆ. ಆಟೋಮೆಟಿಕ್ ವಾಲ್ಯೂಮ್ ಕಂಟ್ರೋಲ್ ಆಗುತ್ತೆ. AVCD ಫುಲ್ ಫಾರ್ಮ್ ಬಂದ್ಬಿಟ್ಟು ಆಟೋಮ್ಯಾಟಿಕ್ ವಾಲ್ಯೂಮ್ ಕಂಟ್ರೋಲ್. ನೆಕ್ಸ್ಟ್ ಒನ್, ದ ಸೂಪರ್ ಹೆಟ್ರೋಡೈನ್ ಪ್ರಿನ್ಸಿಪಲ್ ಪ್ರೊವೈಡ್ಸ್ ಸೆಲೆಕ್ಟಿವಿಟಿ ಹಟ್ ಡ್ಯಾಶ್ ಸ್ಟೇಜ್ ಅಂತ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು IF ಸ್ಟೇಜಲ್ಲಿ ಪ್ರಿನ್ಸಿಪಲ್ ಪ್ರೊವೈಡ್ಸ್ ಸೆಲೆಕ್ಟಿವಿಟಿ ಹಟ್ IF ಸ್ಟೇಜ್. ನೆಕ್ಸ್ಟ್ ಒನ್, ದ ಮೇಜರ್ ಅಡ್ವಾಂಟೇಜ್ ಆಫ್ FM ಓವರ್ AM ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಮೇಜರ್ ಅಡ್ವಾಂಟೇಜ್ ಕೇಳಿರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ರಿಸೆಪ್ಷನ್ ಈಸ್ ಲೆಸ್ ನಾಯ್ಸ್ ಆಗುತ್ತೆ. ದ ಮೇಜರ್ ಅಡ್ವಾಂಟೇಜ್ ಆಫ್ FM ಓವರ್ AM ಈಸ್ ರಿಸೆಪ್ಷನ್ ಈಸ್ ಲೆಸ್ ನಾಯ್ಸಿ. ಆನ್ಸರ್ ಈಸ್ ರಿಸೆಪ್ಷನ್ ಈಸ್ less noisy. Next one, no, when the modulating signal controls the frequency of the carrier we get dash ಅಂತ ಇದೆ. when the modulating signal controls the frequency of the carrier wave we get ಯಾವ ಒಂದು ಮಾಡ್ಯುಲೇಷನ್ ಅಂತ ಅಂದರೆ frequency modulation. ಆನ್ಸರ್ ಇಸ್ frequency modulation ಇದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ದ ಫಂಕ್ಷನ್ ಆಫ್ ಫೆರೈಟ್ ಆಂಟೆನಾ ಇಸ್ ಟು ಅಂತ ಇಲ್ಲಿ ಕ್ವಶನ್ ಇದೆ. ಫೆರೈಟ್ ಆಂಟೆನಾದು ಫಂಕ್ಷನ್ ಏನು ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇನ್ಕ್ರೀಸ್ ದ ಕ್ಯೂ ಆಫ್ ಟ್ಯೂನ್ಡ್ ಸರ್ಕ್ಯೂಟ್ ಆಗುತ್ತೆ. ಇನ್ಕ್ರೀಸ್ ದ ಕ್ಯೂ ಆಫ್ ಟ್ಯೂನ್ಡ್ ಸರ್ಕ್ಯೂಟ್ ಆಗುತ್ತೆ ಇದಕ್ಕೆ ಆನ್ಸರ್. ನೆಕ್ಸ್ಟ್ ಒನ್, ಇನ್ ದ ರೇಡಿಯೋ ರಿಸೀವರ್ ವಿ ಜನರಲಿ ಯೂಸ್ ಡ್ಯಾಶ್ ಆಸಿಲೇಟರ್ಸ್ ಅಂತ ಕೇಳಿದರೆ. ಲಾಸ್ಟ್ ಆಸಿಲೇಟರ್ ಚಾಪ್ಟರ್ ಅಲ್ಲಿ ಆಸಿಲೇಟರ್ ರಿಲೇಟೆಡ್ ಮಾಡಬೇಕಾದ್ರೂ ಈ ಕ್ವಶನ್ ಬಂದಿತ್ತು. ಇನ್ನು ರೇಡಿಯೋ ರಿಸೀವರ್ ಅಲ್ಲಿ ನಾವು ಜನರಲ್ ಆಗಿ ಯಾವ ಒಂದು ಆಸಿಲೇಟರ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ಅದು ಆನ್ಸರ್ ಬಂದ್ಬಿಟ್ಟು ಹಾರ್ಟ್ಲಿ ಆಸಿಲೇಟರ್. ಯಾವುದೋ ಒಂದು ಆಸಿಲೇಟರ್ ಯೂಸ್ ಮಾಡ್ತೀವಿ ರೇಡಿಯೋ ರಿಸೀವರ್ ಅಲ್ಲಿ ಜನರಲ್ ಆಗಿ ಅಂತ ಅಂದರೆ ಆನ್ಸರ್ ಇಸ್ ಹಾರ್ಟ್ಲಿ ಆಸಿಲೇಟರ್. ಇನ್ ಎ TRF ರೇಡಿಯೋ ರಿಸೀವರ್ ದ RF ಅಂಡ್ ಡಿಟೆಕ್ಷನ್ ಸ್ಟೇಜಸ್ ಆರ್ ಟ್ಯೂನ್ಡ್ ಟು ಅಂತ ಅಂದರೆ ಆನ್ಸರ್ ಬಂದ್ಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಒನ್ನು, ಇನ್ TV ಟ್ರಾನ್ಸ್ಮಿಷನ್ ಸೌಂಡ್ ಸಿಗ್ನಲ್ ಇಸ್ ಡ್ಯಾಶ್ ಮಾಡ್ಯುಲೇಟೆಡ್ ಅಂತ ಕೇಳಿದ್ದಾರೆ. TV ಟ್ರಾನ್ಸ್ಮಿಷನ್ ಅಲ್ಲಿ
ಸೌಂಡ್ ಸಿಗ್ನಲ್ ಯಾವ ಒಂದು ಮಾಡ್ಯುಲೇಟೆಡ್ ಆಗಿರುತ್ತೆ ಅಂತ ಅಂದರೆ ಯಾವ ಒಂದು ಮಾಡ್ಯುಲೇಟೆಡಲ್ಲಿರುತ್ತೆ ಅಂತ ಅಂದರೆ ಅದು ಫ್ರೀಕ್ವೆನ್ಸಿ ಮಾಡ್ಯುಲೇಟೆಡ್ ಆಗುತ್ತೆ. ಇನ್ ಟಿ ವಿ ಟ್ರಾನ್ಸ್ಮಿಷನ್ ಸೌಂಡ್ ಸಿಗ್ನಲ್ ಈಸ್ ಫ್ರೀಕ್ವೆನ್ಸಿ ಮಾಡ್ಯುಲೇಟೆಡ್. ಆನ್ಸರ್ ಈಸ್ ಫ್ರೀಕ್ವೆನ್ಸಿ. ನೆಕ್ಸ್ಟು ಸೆಮಿಕಂಡಕ್ಟರ್ ಥಿಯರಿ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ಕ್ವಶನ್ ಇಲ್ಲಿ ತಗೊಬಂದಿದ್ದೀನಿ. ಸೆಮಿಕಂಡಕ್ಟರ್ ಥಿಯರಿ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಅಂಡ್ ಆನ್ಸರ್ನ ನೋಡೋಣ ಬನ್ನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಎ ಸೆಮಿಕಂಡಕ್ಟರ್ ಇಸ್ ಫಾರ್ಮ್ಡ್ ಬೈ ಅಂತ ಕೇಳಿದರೆ ಯಾವುದರಲ್ಲಿ ಸೆಮಿಕಂಡಕ್ಟರ್ ಫಾರ್ಮ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಎ ಸೆಮಿಕಂಡಕ್ಟರ್ ಇಸ್ ಫಾರ್ಮ್ಡ್ ಬೈ ಅಂತ ಕ್ವಶನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕೋವೆಲೆಂಟ್ ಅಂತ, ಅದರಿಂದ ಈ ಒಂದು ಸೆಮಿಕಂಡಕ್ಟರ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಎ ಸೆಮಿಕಂಡಕ್ಟರ್ ಆಸ್ ಡ್ಯಾಶ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸೆಮಿಕಂಡಕ್ಟರ್ ಯಾವ ಒಂದು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸೆಮಿಕಂಡಕ್ಟರ್ ಬಂದ್ಬಿಟ್ಟು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಗುತ್ತೆ. ಇಂಪಾರ್ಟೆಂಟ್ ಕೇಳ್ಬೋದು. ಎ ಸೆಮಿಕಂಡಕ್ಟರ್ ಹ್ಯಾಸ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಆನ್ಸರ್ ಈಸ್ ನೆಗೆಟಿವ್ temperature coefficient of resistance. Next one, the most commonly used semiconductor is dash ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೆಮಿಕಂಡಕ್ಟರ್ ಯಾವುದು ಅಂತ ಅಂದರೆ ಸಿಲಿಕನ್ ಆಗುತ್ತೆ. ಸಿಲಿಕನ್ ಇದೊಂದು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋ ಒಂದು ಸೆಮಿಕಂಡಕ್ಟರ್ ಆಗುತ್ತೆ. ಆನ್ಸರ್ ಇಸ್ ಸಿಲಿಕನ್. ನೆಕ್ಸ್ಟ್ ಒನ್ನು, ಈ ಸೆಮಿಕಂಡಕ್ಟರ್ ಆಸ್ ಜನರಲಿ ಡ್ಯಾಶ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಎಷ್ಟು ಅಂತ ಕೇಳಿದರೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಈ ಸೆಮಿಕಂಡಕ್ಟರಲ್ಲಿ ಜನರಲ್ ಆಗಿ ಇರುತ್ತೆ ಅಂತ ಅಂದರೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅಂದರೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಸೆಮಿಕಂಡಕ್ಟರ್ ಆಸ್ ಜನರಲಿ 4 valence electrons. Answer is 4. Yes. Next one, when a pure semiconductor is heated, its resistance ಏನಾಗುತ್ತೆ ಅಂತ ಕೇಳಿದರೆ ಪ್ಯೂರ್ ಸೆಮಿಕಂಡಕ್ಟರ್ ಹೀಟ್ ಆದಾಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಗೋಸ್ ಡೌನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ವೆನ್ ಎ ಪ್ಯೂರ್ ಸೆಮಿಕಂಡಕ್ಟರ್ ಈಸ್ ಹೀಟೆಡ್ ಇಟ್ಸ್ ರೆಸಿಸ್ಟೆನ್ಸ್ ಗೋಸ್ ಡೌನ್. ಆನ್ಸರ್ ಇಸ್ ಗೋಸ್ ಡೌನ್. ನೆಕ್ಸ್ಟ್ ಒನ್, ದ ಸ್ಟ್ರೆಂತ್ ಆಫ್ ಎ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಕಮ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ದ ಸ್ಟ್ರೆಂತ್ ಆಫ್ ಎ ಸೆಮಿಕಂಡಕ್ಟರ್ ಕ್ರಿಸ್ಟಲ್ ಕಮ್ಸ್ ಫ್ರಮ್ ಡ್ಯಾಶ್ ಅಂತ ಅಂದರೆ ಆನ್ಸರ್ ಎಲೆಕ್ಟ್ರಾನ್ ಪೇರ್ ಬಾಂಡ್ಸ್ ಆಗುತ್ತೆ. ಎಲೆಕ್ಟ್ರಾನ್ ಪೇರ್ ಬಾಂಡ್ಸ್. ನೆಕ್ಸ್ಟ್ ಒನ್, ವೆನ್ ಎ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಈಸ್ ಆಡೆಡ್ ಟು ಎ ಪ್ಯೂರ್ ಸೆಮಿಕಂಡಕ್ಟರ್ ಇಟ್ ಬಿಕಮ್ಸ್ ಅಂತಿದೆ. ಆನ್ಸರ್ ಬಂದ್ಬಿಟ್ಟು ಎನ್ ಟೈಪ್ ಸೆಮಿಕಂಡಕ್ಟರ್ ಆಗುತ್ತೆ. ಆನ್ಸರ್ ಏನು ಅಂತಂದರೆ ಎನ್ ಟೈಪ್ ಸೆಮಿಕಂಡಕ್ಟರ್. ನೆಕ್ಸ್ಟ್ ಒನ್, ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಸ್ ಡ್ಯಾಶ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಮೇಯ್ನು. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂದರೆ 5 ಅಂತ ಅಲ್ಲಿ ಅರ್ಥ. ಪೆಂಟಾವೆಲೆಂಟ್ ಅಂದರೆ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಸ್ ಡ್ಯಾಶ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಅಂದರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆನ್ಸರ್ ಇಸ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಒನ್, ಆ್ಯನ್ ಎನ್ ಟೈಪ್ ಸೆಮಿಕಂಡಕ್ಟರ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆ್ಯನ್ ಎನ್ ಟೈಪ್ ಸೆಮಿಕಂಡಕ್ಟರ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಆ್ಯನ್ ಎನ್ ಟೈಪ್ ಸೆಮಿಕಂಡಕ್ಟರ್ ಈಸ್ ಜನರಲಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಆನ್ಸರ್. ನೆಕ್ಸ್ಟ್ ಒನ್, ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಆಸ್ ಡ್ಯಾಶ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕೇಳಿದ್ದಾರೆ. ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಪೆಂಟಾವೆಲೆಂಟಲ್ಲಿ 5 ಅಂತ ಹೇಳಿದೆ. ಇದು ಟ್ರೈವೇಲೆಂಟು, ಅದೇ ಟ್ರೈ ಅಂತ ಹೇಳ್ತಾ ಇದೆ. ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಆಸ್ ಡ್ಯಾಶ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಅಂದರೆ ಆನ್ಸರ್ ಇಸ್ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಒನ್, ಎ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಈಸ್ ಡಿಫೈನ್ಡ್ ಆಸ್ ಅಂತ ಕ್ವಶನ್ ಇದೆ. ಎ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಈಸ್ ಡಿಫೈನ್ಡ್ ಆಸ್ ಅಂತ ಅಂದರೆ ಆನ್ಸರ್ ಬಂದ್ಬಿಟ್ಟು ದ ಇನ್ಕಂಪ್ಲೀಟ್ ಪಾರ್ಟ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್ ಬಾಂಡ್ ಆಗುತ್ತೆ. ದ ಇನ್ಕಂಪ್ಲೀಟ್ ಪಾರ್ಟ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್ ಬಾಂಡ್. ನೆಕ್ಸ್ಟ್ ಒನ್, ಇನ್ ಎ ಸೆಮಿಕಂಡಕ್ಟರ್ ಕರೆಂಟ್ ಕಂಡಕ್ಷನ್ ಇಸ್ ಡ್ಯೂ ಟು ಅಂತ ಇದೆ. ಇನ್ ಎ ಸೆಮಿಕಂಡಕ್ಟರ್ ಅಲ್ಲಿ ಕರೆಂಟ್ ಕಂಡಕ್ಷನ್ಸ್ ಇಸ್ ಹೋಲ್ಸ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್. ಆನ್ಸರ್ ಇಸ್ ಹೋಲ್ಸ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್. ಒನ್, ಇಲ್ಲಿ ಡಿಫ್ಯೂಷನ್ದು ಡೆಫಿನೇಷನ್ ಕೊಟ್ಟಿದ್ದಾರೆ, ಏನು ಅಂತ ನೋಡೋಣ. ದ ರ್ಯಾಂಡಮ್ ಮೋಷನ್ ಆಫ್ ಹೋಲ್ಸ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್ ಡ್ಯೂ ಟು ಥರ್ಮಲ್ ಎಗಿಟೇಷನ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಡಿಫ್ಯೂಷನ್ದು ಇದು ಡೆಫಿನೇಷನ್ ಆಗುತ್ತೆ. ಆನ್ಸರ್ ಇಸ್ ಡಿಫ್ಯೂಷನ್. ನೆಕ್ಸ್ಟ್ ಒನ್, ದ ಬ್ಯಾರಿಯರ್ ವೋಲ್ಟೇಜ್ ಅಟ್ ಎ PN ಜಂಕ್ಷನ್ ಫಾರ್ ಜರ್ಮೇನಿಯಂ ಈಸ್ ಅಬೌಟ್ ಅಂತ ಕೇಳಿದ್ದಾರೆ. ಜರ್ಮೇನಿಯಂ ಈಸ್ ಅಬೌಟ್ ಎಷ್ಟು ವೋಲ್ಟ್ ಅಂತ ಅಂದರೆ ಆನ್ಸರ್ ಇಸ್ 3 ವೋಲ್ಟ್ ಆಗುತ್ತೆ. ಆನ್ಸರ್ ಇಸ್ 3 ವೋಲ್ಟ್. ಇನ್ ಎ ಡಿಪ್ಲೀಷನ್ ರೀಜನ್ ಆಫ್ ಎ PN ಜಂಕ್ಷನ್ ದೇರ್ ಈಸ್ ಎ ಶಾರ್ಟೇಜ್ ಆಫ್ ಡ್ಯಾಶ್ ಅಂತ ಅಂದರೆ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಒನ್, ಎ ರಿವರ್ಸ್ ಬಯಾಸ್ PN ಜಂಕ್ಷನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ರಿವರ್ಸ್ ಬಯಾಸ್ PN ಜಂಕ್ಷನಲ್ಲಿ ಏನಿರುತ್ತೆ, ಕರೆಂಟ್ ಏನಿರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ.
ಎ ರಿವರ್ಸ್ ಬಯಸ್ ಬೈ ಎನ್ ಜಂಕ್ಷನ್ ಆಸ್ ಡ್ಯಾಶ್ ಅಂತ ಅಂದರೆ ಆಲ್ಮೋಸ್ಟ್ ನೋ ಕರೆಂಟ್ ಇರುತ್ತೆ. ಇನ್ ರಿವರ್ಸ್ ಬಯಸ್ ಪಿ ಎನ್ ಜಂಕ್ಷನ್ ಆಸ್ ಆಲ್ಮೋಸ್ಟ್ ನೋ ಕರೆಂಟ್. ನೆಕ್ಸ್ಟ್ ಒನ್ ಪಿ ಎನ್ ಜಂಕ್ಷನ್ ಆಕ್ಟ್ಸ್ ಆಸ್ ಎ ಡ್ಯಾಶ್ ಅಂತ ಕೇಳಿದರೆ ಪಿ ಎನ್ ಜಂಕ್ಷನ್ ಆಕ್ಟ್ಸ್ ಆಸ್ ಎ ಡ್ಯಾಶ್ ಅಂತ ಅಂದರೆ ಯೂನಿಡೈರೆಕ್ಷನಲ್ ಸ್ವಿಚ್. ಆನ್ಸರ್ ಇಸ್ ಯೂನಿಡೈರೆಕ್ಷನಲ್ ಸ್ವಿಚ್. ನೆಕ್ಸ್ಟ್ ಒನ್ ದ ಲೀಕೇಜ್ ಕರೆಂಟ್ ಅಕ್ರಾಸ್ ಎ ಪಿ ಎನ್ ಜಂಕ್ಷನ್ ಇಸ್ ಡ್ಯೂ ಟು ಡ್ಯಾಶ್ ಅಂತ ಕೇಳಿದರೆ ಸೊ ಆನ್ಸರ್ ಇಸ್ ಮೈನಾರಿಟಿ ಕ್ಯಾರಿಯರ್ಸ್. ದ ಲೀಕೇಜ್ ಕರೆಂಟ್ ಅಕ್ರಾಸ್ ಎ ಪಿ ಎನ್ ಜಂಕ್ಷನ್ ಇಸ್ ಡ್ಯೂ ಟು minority carriers. With forward bias to a PN junction, the width of depletion layers dash ಅಂತ ಕೇಳಿದರೆ with forward bias to a PN junction, the width of depletion layer decreases ಆಗುತ್ತೆ. ಆನ್ಸರ್ ಇಸ್ decreases. Next one, in an intrinsic semiconductor the number of free electrons dash ಅಂತ ಕೇಳಿದರೆ in an intrinsic semiconductor the number of free electrons equals to number of holes. Free electrons equals to number of holes. Answer. At room temperature an intrinsic semiconductor as ಅಂತ ಕೇಳಿದರೆ ರೂಮ್ ಟೆಂಪರೇಚರ್ ಅಲ್ಲಿ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಎ ಫ್ಯೂ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಆಗುತ್ತೆ. ಎ ಫ್ಯೂ ಫ್ರೀ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್. ನೆಕ್ಸ್ಟ್ ಒನ್ ಅಟ್ ಅಬ್ಸಲ್ಯೂಟ್ ಟೆಂಪರೇಚರ್ an intrinsic semiconductor as ಡ್ಯಾಶ್ ಅಂತ ಅಂದರೆ ನೋ ಹೋಲ್ಸ್ ಆರ್ free electrons. No holes or free electrons. Answer. Next one, under normal conditions a diode conducts current when it is ಅಂತ ಕೇಳಿದರೆ bias. Answer is forward bias. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೆಮಿಕಂಡಕ್ಟರ್ ಡಯೋಡ್ದು MCQ ಸ್ಟಿಲ್ ನೈ ತಗೊಂಡಿದ್ದೀನಿ. ಜಸ್ಟ್ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ನನಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒನ್ ಎ ಕ್ರಿಸ್ಟಲ್ ಡಯೋಡ್ ಆಸ್ ಡ್ಯಾಶ್ ಅಂತ ಕೇಳಿದರೆ ಎ ಕ್ರಿಸ್ಟಲ್ ಡಯೋಡ್ ಆಸ್ 1 PN ಜಂಕ್ಷನ್. ಆನ್ಸರ್ ಇಸ್ 1 PN ಜಂಕ್ಷನ್. ನೆಕ್ಸ್ಟ್ ಒನ್ ದ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಎ ಸಿಲಿಕಾನ್ ಡಯೋಡ್ ಈಸ್ ಅಬೌಟ್ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಸಿಲಿಕಾನ್ ಡಯೋಡ್ದು ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಏನಾಗುತ್ತೆ ಅಂತ ಕೇಳಬಹುದು. ಆನ್ಸರ್ ಈಸ್ 0.7 ವೋಲ್ಟ್ ಆಗುತ್ತೆ. ದ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಎ ಸಿಲಿಕಾನ್ ಡಯೋಡ್ ಈಸ್ ಅಬೌಟ್ 0.7 ವೋಲ್ಟ್ಸ್. ನೆಕ್ಸ್ಟ್ ಒನ್ ಕ್ರಿಸ್ಟಲ್ ಡಯೋಡ್ ಈಸ್ ಯೂಸ್ಡ್ ಆಸ್ ಡ್ಯಾಶ್ ಅಂತ ಕೇಳಿದರೆ ಕ್ರಿಸ್ಟಲ್ ಡಯೋಡ್ ಈಸ್ ಯೂಸ್ಡ್ ಆಸ್ ಎ ರೆಕ್ಟಿಫೈಯರ್ ಆಗಿ ಈ ಒಂದು ಕ್ರಿಸ್ಟಲ್ ಡಯೋಡ್ನ ಯೂಸ್ ಮಾಡ್ತಾರೆ. ಎನ್ ಐಡಿಯಲ್ ಕ್ರಿಸ್ಟಲ್ ಡಯೋಡ್ ಈಸ್ ಒನ್ ವಿಚ್ ಬಿಹೇವ್ಸ್ ಆಸ್ ಎ ಪರ್ಫೆಕ್ಟ್ ಡ್ಯಾಶ್ ವೆನ್ ಫಾರ್ವರ್ಡ್ ಬಯಸ್ಡ್ ಅಂತ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕಂಡಕ್ಟರ್ ಆಗುತ್ತೆ. ನೆಕ್ಸ್ಟ್ ಒನ್ ಇಫ್ ದ ಟೆಂಪರೇಚರ್ ಆಫ್ ಎ ಕ್ರಿಸ್ಟಲ್ ಡಯೋಡ್ ಇನ್ಕ್ರೀಸಸ್ ದೆನ್ ಲೀಕೇಜ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಕ್ರಿಸ್ಟಲ್ ಡಯೋಡ್ದು ಟೆಂಪರೇಚರ್ ಇನ್ಕ್ರೀಸಸ್ ಆದರೆ ಲೀಕೇಜ್ ವೋಲ್ಟೇಜ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಲೀಕೇಜ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ನೀ ವೋಲ್ಟೇಜ್ ಆಫ್ ಎ ಕ್ರಿಸ್ಟಲ್ ಡಯೋಡ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಬ್ಯಾರಿಯರ್ ಪೊಟೆನ್ಷಿಯಲ್ಗೆ ಈ ಒಂದು ನೀ ವೋಲ್ಟೇಜ್ ಈಕ್ವಲ್ ಆಗಿರುತ್ತೆ. ಒನ್ನು ಎ ಕ್ರಿಸ್ಟಲ್ ಡಯೋಡ್ ಈಸ್ ಎ ಡ್ಯಾಶ್ ಡಿವೈಸ್ ಅಂತ ಇದೆ. ಎ ಕ್ರಿಸ್ಟಲ್ ಡಯೋಡ್ ಈಸ್ ಎ ಯಾವ ಒಂದು ಡಿವೈಸ್ ಇದು ಕ್ರಿಸ್ಟಲ್ ಡಯೋಡ್ ಅಂತ ಕೇಳಿದರೆ ಅದು ಆನ್ಸರ್ ಬಂದ್ಬಿಟ್ಟು ನಾನ್ ಲೀನಿಯರ್ ಆಗುತ್ತೆ. ಎ ಕ್ರಿಸ್ಟಲ್ ಡಯೋಡ್ ಈಸ್ ಎ ಡ್ಯಾಶ್ ಡಿವೈಸ್ ಅಂದರೆ ನಾನ್ ಲೀನಿಯರ್ ಡಿವೈಸ್. ನೆಕ್ಸ್ಟ್ ಒನ್ ಎ ಜೀನರ್ ಡಯೋಡ್ ಆಸ್ ಡ್ಯಾಶ್ ಅಂತ ಇದೆ. ಎ ಜೀನರ್ ಡಯೋಡ್ ಆಸ್ 1 PN ಜಂಕ್ಷನ್ ಡಯೋಡ್. ನೆಕ್ಸ್ಟ್ ಒನ್ ಎ ಜೀನರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಡ್ಯಾಶ್ ಅಂತ ಇದೆ. ಎ ಜೀನರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಡ್ಯಾಶ್ ಅಂತ ಅಂದರೆ ಎ ವೋಲ್ಟೇಜ್ ರೆಗ್ಯುಲೇಟರ್ ಆಗುತ್ತೆ. ಆನ್ಸರ್ ಈಸ್ ವೋಲ್ಟೇಜ್ ರೆಗ್ಯುಲೇಟರ್. ಎ ಜೀನರ್ ಡಯೋಡ್ ಈಸ್ ಆಲ್ವೇಸ್ ಎ ರಿವರ್ಸ್ ಕನೆಕ್ಟೆಡ್. ಎ ಜೀನರ್ ಡಯೋಡ್ ಈಸ್ ಆಲ್ವೇಸ್ ರಿವರ್ಸ್ ಕನೆಕ್ಟೆಡ್. ನೆಕ್ಸ್ಟ್ ಒನ್ ಇನ್ ದ ಬ್ರೇಕ್ ಡೌನ್ ರೀಸನ್ ಈ ಜೀನರ್ ಡಯೋಡ್ ಬಿಹೇವ್ಸ್ ಲೈಕ್ಸ್ ಎ ಡ್ಯಾಶ್ ಸೋರ್ಸ್ ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ವೋಲ್ಟೇಜ್. ಆನ್ಸರ್ ಒನ್ನು ಈ ಜೀನರ್ ಡಯೋಡ್ ಆಸ್ ಡ್ಯಾಶ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಅಂದರೆ ಆನ್ಸರ್ ಶಾರ್ಪ್ ಬ್ರೇಕ್ ಡೌನ್ ವೋಲ್ಟೇಜ್ ಆಗುತ್ತೆ. ಆನ್ಸರ್ ಏನು ಅಂತ ಅಂದರೆ ಶಾರ್ಪ್ ಬ್ರೇಕ್ ಡೌನ್ ವೋಲ್ಟೇಜ್. ನೆಕ್ಸ್ಟ್ ಒನ್ನು ಡ್ಯಾಶ್ ರೆಕ್ಟಿಫೈಯರ್ ಆಸ್ ದ ಲೋಯೆಸ್ಟ್ ಫಾರ್ವರ್ಡ್ ರೆಸಿಸ್ಟೆನ್ಸ್ ಅಂತ ಕೇಳಿದರೆ ಯಾವ ಒಂದು ರೆಕ್ಟಿಫೈಯರು ಲೋಯೆಸ್ಟ್ ಫಾರ್ವರ್ಡ್ ರೆಸಿಸ್ಟೆನ್ಸ್ ಇದೆ ಅಂತ ಅಂದರೆ ಆನ್ಸರ್ ಈಸ್ ಸಾಲಿಡ್ ಸ್ಟೇಟ್ ರೆಕ್ಟಿಫೈಯರ್ ಆಸ್ ದ ಲೋಯೆಸ್ಟ್ ಫಾರ್ವರ್ಡ್ ರೆಸಿಸ್ಟೆನ್ಸ್ ಆಗುತ್ತೆ. ಆನ್ಸರ್ ಏನು ಅಂದರೆ ಸಾಲಿಡ್ ಸ್ಟೇಟ್ ರೆಕ್ಟಿಫೈಯರ್. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಇದು ಕೇಳ್ತಾನೆ ಇರ್ತಾರೆ. ದ ರಿಪಲ್ ಫ್ಯಾಕ್ಟರ್ ಆಫ್ ಎ ಹಾಫ್ ವೇವ್ ರೆಕ್ಟಿಫೈಯರ್ ಈಸ್ ಡ್ಯಾಶ್ ಅಂತ ಇದೆ.
ದ ರಿಪಲ್ ಫ್ಯಾಕ್ಟರ್ ಆಫ್ ಎ ರೆಕ್ಟಿಫೈರ್ ಈಸ್ ಡ್ಯಾಶ್ ಅಂತ ಅಂದರೆ 1.21 ಆಗುತ್ತೆ. ಆಫ್ ಎ ರೆಕ್ಟಿಫೈರ್ದು ರಿಪಲ್ ಫ್ಯಾಕ್ಟರ್ ಎಷ್ಟು ಅಂತ ಅಂದರೆ 1.21. ನೆಕ್ಸ್ಟ್ ಒನ್, ದ ಡ್ಯಾಶ್ ಫಿಲ್ಟರ್ ಸರ್ಕ್ಯೂಟ್ ರಿಸಲ್ಟ್ಸ್ ಇನ್ ದ ಬೆಸ್ಟ್ ವೋಲ್ಟೇಜ್ ರೆಗ್ಯುಲೇಷನ್ಸ್ ಅಂತ ಇದೆ. ಯಾವ ಒಂದು ಫಿಲ್ಟರ್ ಸರ್ಕ್ಯೂಟ್ ರಿಸಲ್ಟು ಬೆಸ್ಟ್ ವೋಲ್ಟೇಜ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ಅಂದರೆ ದ ಆನ್ಸರ್ ಇಸ್ ಚೋಕ್ ಇನ್ಪುಟ್ ಆಗುತ್ತೆ. ದ ಚೋಕ್ ಇನ್ಪುಟ್ ಫಿಲ್ಟರ್ ಸರ್ಕ್ಯೂಟ್ ರಿಸಲ್ಟ್ಸ್ ಇನ್ ದ ಬೆಸ್ಟ್ ವೋಲ್ಟೇಜ್ ರೆಗ್ಯುಲೇಷನ್ಸ್. ಆನ್ಸರ್ ಇಸ್ ಚೋಕ್ ಇನ್ಪುಟ್ ಆಗುತ್ತೆ ಆನ್ಸರ್. ನೆಕ್ಸ್ಟ್ ಒನ್ ಇಂಪಾರ್ಟೆಂಟು, ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ಎ ರೆಕ್ಟಿಫೈರ್ ಈಸ್ ಡ್ಯಾಶ್ ಅಂತ ಕೇಳ್ತಾರೆ. ಎಫಿಷಿಯನ್ಸಿ ಅಂತ ಕೇಳ್ಬೋದು. ಆನ್ಸರು 40.6%. ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ಎ ರೆಕ್ಟಿಫೈರ್ ಅಲ್ಲಿ ಎಷ್ಟಿರುತ್ತೆ ಅಂತ ಅಂದರೆ 40.6%. ಸೊ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ವೈಡ್ಲಿ ಯೂಸ್ಡ್ ರೆಕ್ಟಿಫೈರ್ ಈಸ್ ಅಂತ ಕೇಳಿದರೆ ಮೋಸ್ಟ್ ವೈಡ್ಲಿ ಯೂಸ್ಡ್ ರೆಕ್ಟಿಫೈರ್ ಈಸ್ ಅಂತ ಅಂದರೆ ರೆಕ್ಟಿಫೈರ್ ಯಾವುದು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈರ್ನ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಮೋಸ್ಟ್ ವೈಡ್ಲಿ ಯೂಸ್ಡ್ ರೆಕ್ಟಿಫೈರ್ ಈಸ್ ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈರ್. ನೆಕ್ಸ್ಟು ಇಲ್ಲಿ ಟ್ರಾನ್ಸಿಸ್ಟರ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ತೊಗೊಂಡಿದ್ದೀನಿ. ಟ್ರಾನ್ಸಿಸ್ಟರಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳೋವಂಥ ಕ್ವಶನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. ಫಸ್ಟ್ ಒನ್ ನೋಡೋಣ. ಎ ಟ್ರಾನ್ಸಿಸ್ಟರ್ ಆಸ್ ಡ್ಯಾಶ್ ಅಂತ ಅಂದರೆ 2p-n ಜಂಕ್ಷನ್ ಇರುತ್ತೆ. ಎ ಟ್ರಾನ್ಸಿಸ್ಟರ್ ಆಸ್ 2p-n ಜಂಕ್ಷನ್. ನೆಕ್ಸ್ಟ್ ಒನ್ನು, ದ ನಂಬರ್ ಆಫ್ ಡಿಪ್ಲಿಷನ್ ಲೇಯರ್ ಇನ್ ಎ ಟ್ರಾನ್ಸಿಷನ್ ಈಸ್ ಡ್ಯಾಶ್ ಅಂತ ಹೇಳಿದ್ದಾರೆ. ನಂಬರ್ ಆಫ್ ಡಿಪ್ಲಿಷನ್ ಲೇಯರ್ ಎಷ್ಟಿರುತ್ತೆ ಟ್ರಾನ್ಸಿಸ್ಟರಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು 2 ಆಗುತ್ತೆ. ದ ನಂಬರ್ ಆಫ್ ಡಿಪ್ಲಿಷನ್ ಲೇಯರ್ ಇನ್ ಎ ಟ್ರಾನ್ಸಿಸ್ಟರ್ ಈಸ್ 2. ನೆಕ್ಸ್ಟ್ ಒನ್ನು, ದ ಬೇಸ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಡ್ಯಾಶ್ ಡೋಪ್ಡ್ ಅಂತ ಇದೆ. ದ ಬೇಸ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಡ್ಯಾಶ್ ಡೋಪ್ಡ್ ಅಂತ ಅಂದರೆ ಟ್ರಾನ್ಸಿಸ್ಟರ್ ಅಲ್ಲಿ ಬೇಸ್ ಏನಾಗಿರುತ್ತೆ, ಯಾವ ಒಂದು ಡೋಪ್ಡ್ ಅಂತ ಅಂದರೆ ಆನ್ಸರ್ ಈಸ್ ಲೈಟ್ಲಿ ಡೋಪ್ಡ್. ವೆರಿ ಇಂಪಾರ್ಟೆಂಟ್, ಬೇಸ್ ಬಂದ್ಬಿಟ್ಟು ಲೈಟ್ಲಿ ಡೋಪ್ಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ನು, ದ ಕಲೆಕ್ಟರ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಡ್ಯಾಶ್ ಡೋಪ್ಡ್ ಅಂತ ಕೇಳಿದ್ದಾರೆ. ಅಲ್ಲಿ ಫಸ್ಟ್ ಒನ್ ಬೇಸ್ ಯಾವ ಒಂದು ಡೋಪ್ಡ್ ಅಂತ ಕೇಳಿದ್ರು, ಅದು ಲೈಟ್ಲಿ ಡೋಪ್ಡ್ ಆಗಿರುತ್ತೆ. ಇಲ್ಲಿ ಕಲೆಕ್ಟರ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಡ್ಯಾಶ್ ಡೋಪ್ಡ್ ಅಂತ ಕೇಳ್ತಾರೆ. ಕಲೆಕ್ಟರ್ ಬಂದ್ಬಿಟ್ಟು ಮಾಡರೇಟ್ಲಿ ಡೋಪ್ಡ್. ಆನ್ಸರ್ ಏನಂತಂದರೆ ಮಾಡರೇಟ್ಲಿ ಡೋಪ್ಡ್. ನೆಕ್ಸ್ಟ್ ಒನ್, ಟ್ರಾನ್ಸಿಸ್ಟರ್ ಈಸ್ ಎ ಡ್ಯಾಶ್ ಆಪರೇಟೆಡ್ ಡಿವೈಸ್ ಅಂತ ಕೇಳಿದರೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಒಂದು ಆಪರೇಟೆಡ್ ಡಿವೈಸ್ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್ದು ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಇದೆ. ಟ್ರಾನ್ಸಿಸ್ಟರ್ ಈಸ್ ಎ ಡ್ಯಾಶ್ ಆಪರೇಟೆಡ್ ಡಿವೈಸ್ ಅಂತ ಅಂದರೆ ಆನ್ಸರ್ ಕರೆಂಟ್. ವೆರಿ ಇಂಪಾರ್ಟೆಂಟ್, ಕೇಳೋ ಚಾನ್ಸಸ್ ಇದೆ. ಟ್ರಾನ್ಸಿಸ್ಟರ್ ಈಸ್ ಎ ಡ್ಯಾಶ್ ಆಪರೇಟೆಡ್ ಡಿವೈಸ್ ಅಂತಂದರೆ ಟ್ರಾನ್ಸಿಸ್ಟರ್ ಈಸ್ ಎ ಕರೆಂಟ್ ಆಪರೇಟೆಡ್ ಡಿವೈಸ್. ಇನ್ NPN ಟ್ರಾನ್ಸಿಸ್ಟರ್ ಡ್ಯಾಶ್ ಆರ್ ದ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಇದೆ. ಇನ್ NPN ಟ್ರಾನ್ಸಿಸ್ಟರ್ ಡ್ಯಾಶ್ ಆರ್ ದ ಮೈನಾರಿಟಿ ಕ್ಯಾರಿಯರ್ಸ್ ಅಂತ ಅಂದರೆ ಆನ್ಸರ್ ವೋಲ್ಸ್ ಆಗುತ್ತೆ. ವೆರಿ ನೆಕ್ಸ್ಟ್ ಒನ್, ಇನ್ಪುಟ್ ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಇಸ್ ಡ್ಯಾಶ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್, ಇನ್ಪುಟ್ ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಇಸ್ ಡ್ಯಾಶ್ ಅಂದರೆ ಲೋ. ನೆಕ್ಸ್ಟ್ ಇನ್ ಎ ಟ್ರಾನ್ಸಿಸ್ಟರ್ ಡ್ಯಾಶ್ ಅಂತ ಇದೆ ಈಕ್ವೇಶನ್. ಇನ್ ಎ ಟ್ರಾನ್ಸಿಸ್ಟರ್ ಡ್ಯಾಶ್ ಅಂತ ಅಂದರೆ IE = IC + IB ಆಗುತ್ತೆ. ಆನ್ಸರ್ IE = IC + IB. ದ ಔಟ್ಪುಟ್ ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಡ್ಯಾಶ್ ಅಂತ ಕೇಳಿದೆ. ಲಾಸ್ಟ್ ಕ್ವಶನ್, ಇನ್ಪುಟ್ ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಏನು ಅಂತ ಹೇಳಿದೆ ಅಂದರೆ ಲೋ ಅಂತ ಹೇಳಿದರೆ, ಈ ಒಂದು ಲೋ ಅಂತ ಹೇಳಿದ್ದೆ. ಈ ಒಂದು ಕ್ವಶನಲ್ಲಿ ಔಟ್ಪುಟ್ ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಈಸ್ ಏನು ಅಂತ ಅಂದರೆ ಹೈ ಆಗುತ್ತೆ. ನೆಕ್ಸ್ಟ್ ಒನ್, ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟ್ರಾನ್ಸಿಸ್ಟರ್ ಅರೇಂಜ್ಮೆಂಟ್ ಈಸ್ ಡ್ಯಾಶ್ ಅರೇಂಜ್ಮೆಂಟ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಆಗಿ ಟ್ರಾನ್ಸಿಸ್ಟರ್ನ ಅರೇಂಜ್ಮೆಂಟ್ ಮಾಡೋದು ಯಾವ ಒಂದು ಅರೇಂಜ್ಮೆಂಟ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅರೇಂಜ್ಮೆಂಟ್ನ ಅಂತ ಇಲ್ಲಿ ಕ್ವಶನ್ ಕೇಳಿದರೆ, ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟ್ರಾನ್ಸಿಸ್ಟರ್ ಅರೇಂಜ್ಮೆಂಟ್ ಈಸ್ ಡ್ಯಾಶ್ ಅರೇಂಜ್ಮೆಂಟ್ ಅಂತ ಅಂದರೆ ಬಿಟ್ಟು ಕಾಮನ್ ಎಮಿಟರ್ ಆಗುತ್ತೆ. ಆನ್ಸರ್ ಏನಂದರೆ ಕಾಮನ್ ಎಮಿಟರ್. ನೆಕ್ಸ್ಟ್ ಒನ್ನು, ದ ಪವರ್ ಗೇನ್ ಇನ್ ಎ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಇನ್ ಡ್ಯಾಶ್ ಅರೇಂಜ್ಮೆಂಟ್ ಇನ್ ದ ಹೈಯೆಸ್ಟ್. ಇಲ್ಲಿ ಮೇನ್ ಆಗಿ ಪವರ್ ಗೇನ್ ಅಂತ ಕೇಳಿದರೆ, ದ ಪವರ್ ಗೇನ್ ಇನ್ ಎ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಇನ್ ಡ್ಯಾಶ್ ಅರೇಂಜ್ಮೆಂಟ್ ಈಸ್ ದ ಹೈಯೆಸ್ಟ್ ಅಂತ ಕೇಳಿದರೆ ಸೇಮ್ ಆನ್ಸರ್ ಇದಕ್ಕೂ ಕೂಡ ಕಾಮನ್ ಎಮಿಟರ್ ಆಗುತ್ತೆ. ಪವರ್ ಆನ್ಸರ್ ಇಸ್ ಕಾಮನ್ ಎಮಿಟರ್. ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಇನ್ ಡ್ಯಾಶ್ ಅರೇಂಜ್ಮೆಂಟ್ ಇನ್ ದ ಹೈಯೆಸ್ಟ್ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ಪುಟ್ ಇಂಪಿಡೆನ್ಸ್ ಕೇಳಿರೋದ್ರಿಂದ ಆನ್ಸರ್ ನೋಡೋಣ. ಇನ್ಪುಟ್ ಇಂಪಿಡೆನ್ಸ್ ಆಫ್ ಎ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಇನ್ ಡ್ಯಾಶ್ ಅರೇಂಜ್ಮೆಂಟ್ ಇಸ್ ದ ಹೈಯೆಸ್ಟ್ ಅಂತ ಅಂದರೆ ಆನ್ಸರ್ ಬಂದ್ಬಿಟ್ಟು ಕಾಮನ್ ಕಲೆಕ್ಟರ್ ಆಗುತ್ತೆ, CC ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಒನ್ನು ವೋಲ್ಟೇಜ್ ಗೇನು. ಪವರ್ ಗೇನ್ ಆಯಿತು, ನೆಕ್ಸ್ಟು ಇನ್ಪುಟ್ ಇಂಪಿಡೆನ್ಸ್ ಅರೇಂಜ್ಮೆಂಟ್ ಆಯಿತು, ನೆಕ್ಸ್ಟ್ ಇವಾಗ ವೋಲ್ಟೇಜ್ ಗೇನ್ದು ಅರೇಂಜ್ಮೆಂಟ್ ಕೇಳ್ತಾ ಇದ್ದಾರೆ. ವೋಲ್ಟೇಜ್ ಗೇನ್ ಇನ್ ಎ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಇನ್ ಡ್ಯಾಶ್ ಅರೇಂಜ್ಮೆಂಟ್ ಈಸ್
ಹೈಯೆಸ್ಟ್ ಅಂತ ಕೇಳಿದರೆ, ವೋಲ್ಟೇಜ್ ಗೇನ್ ಇನ್ ಎ ಟ್ರಾನ್ಸಿಸ್ಟರ್ ಕನೆಕ್ಟೆಡ್ ಇನ್ನು ಡ್ಯಾಶ್ ಅರೇಂಜ್ಮೆಂಟ್ ಈಸ್ ಹೈಯೆಸ್ಟ್ ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಸಿ ಅಂದ್ರೆ ಕಾಮನ್ ಎಮಿಟರ್ ಆಗುತ್ತೆ. ಇದು ಕೂಡ ಸಿಗ್ನಲ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಡ್ಯಾಶ್ ಸರ್ಕ್ಯೂಟ್ ಅಂತ ಇದೆ. ಈ ಆನ್ಸರ್ ಬಂದ್ಬಿಟ್ಟು ಲೋ ರೆಸಿಸ್ಟೆನ್ಸ್ ಟು ಹೈ ರೆಸಿಸ್ಟೆನ್ಸ್ ಸರ್ಕ್ಯೂಟ್. ಆನ್ಸರ್ ಏನು ಅಂತ ಅಂದ್ರೆ ಲೋ ರೆಸಿಸ್ಟೆನ್ಸ್ ಟು ಹೈ ರೆಸಿಸ್ಟೆನ್ಸ್ ಸರ್ಕ್ಯೂಟ್. ಇಲ್ಲಿ ನೋಡಿದ್ರಲ್ಲ, ಇಲ್ಲಿವರೆಗೂ ನಾನು ಸ್ವಲ್ಪ ಎಲೆಕ್ಟ್ರಾನ್ಸ್ ರಿಲೇಟೆಡ್ ಕ್ವಶನ್ಸ್ ಅಂಡ್ ಆನ್ಸರ್ನ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಮೇಲೆ ಕ್ಲಾಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಕ್ಲಾಸಲ್ಲಿ SI ಯೂನಿಟ್ ಆಫ್ ಪವರ್ ಈಸ್ ರಾಂಗ್ ಹೇಳಿದ್ದೆ. SI ಯೂನಿಟ್ ಆಫ್ ಪವರ್ ಏನು ಅಂತ ಅಂದರೆ ಅದು ಜೌಲ್ಸ್ ಪರ್ ಸೆಕೆಂಡ್ ಏನೋ ಹೇಳಿದರೆ ಅದು ಆನ್ಸರ್ ರಾಂಗ್ ಆಗಿದೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಪವರ್ದು SI ಯೂನಿಟ್ ಏನು ಅಂತಂದರೆ ವ್ಯಾಟ್ ಆಗುತ್ತೆ. SI ಯೂನಿಟ್ ಏನು ಅಂತಂದರೆ ವ್ಯಾಟ್ ಆಗುತ್ತೆ. ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.